ಏರಿಕೆ ಮಾಡಿ ಸರ್ಕಾರ ತೀರ್ಮಾನವನ್ನ ಮಾಡಿದ್ರೆ ಮತ್ತೊಂದು ಕಡೆ ಕರೆಂಟ್ ಶಾಕ್ ಅನ್ನ ಕೂಡ ಕೊಟ್ಟಿದೆ ಗ್ರಾಹಕರಿಗೆ. ಯುಗಾದಿ ಹಬ್ಬಕ್ಕೆ ಸರ್ಕಾರ ರಾಜ್ಯದ ಜನತೆಗೆ ಡಬಲ್ ಶಾಕ್ ಅನ್ನ ಕೊಟ್ಟಿದೆ. ಒಂದು ಕಡೆ ಹಾಲಿನ ದರ, ಮತ್ತೊಂದು ಕಡೆ ವಿದ್ಯುತ್ ದರ ಏರಿಕೆ ಮಾಡಿ ಗ್ರಾಹಕರಿಗೆ ಬರ ಎಳೆಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಜನರಿಗೆ ಕರೆಂಟ್ ಶಾಕ್ ಕೊಟ್ಟಂತಹ ಕೆಇಆರ್ಸಿ ನೂತನ ವಿದ್ಯುತ್ ದರ ಘೋಷಣೆ ಮಾಡಲಾಗಿದೆ. ಎಲ್ಲಾ ಎಸ್ಕಾಂಗಳಿಗೂ ಕೆಇಆರ್ಸಿ ದರ ಘೋಷಣೆ ಮಾಡಿದ್ದು ಏಪ್ರಿಲ್ 1ರಿಂದ ದರ ಪರಿಷ್ಕರಣೆಯನ್ನ ಘೋಷಣೆ ಮಾಡಲಿದೆ. ನೋಡಿ, 2025-26ರಲ್ಲಿ 36 ಪೈಸೆ, ಅಂದ್ರೆ ಈ ವರ್ಷ ಏಪ್ರಿಲ್ 1 ತಾರೀಕಿಂದ, ಮುಂದಿನ ವರ್ಷ 35 ವರ್ಷ, ಅದರ ನೆಕ್ಸ್ಟ್ ಇಯರ್ 2027-28ಕ್ಕೆ 34 ಪೈಸೆ ವಿಧಿಸೋದಕ್ಕೆ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಅಲ್ಲಿಗೆ ₹1 ಏರಿಕೆ ಆಗುತ್ತೆ. ಎರಡ್ 2025-26ರಲ್ಲಿ 36 ಪೈಸೆ ಹೆಚ್ಚಳ ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿನಿಂದ ಅದು ಪರಿಷ್ಕರಣೆ ಆಗುತ್ತೆ. ಮತ್ತೊಂದು ಕಡೆ 2026-27ರಲ್ಲಿ 35 ಪೈಸೆ ಆಗುತ್ತೆ. 2027-28ಕ್ಕೆ 34 ಪೈಸೆಯನ್ನು ವಿಧಿಸೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಆ ಮೂಲಕ ಯುಗಾದಿ ಹಬ್ಬಕ್ಕೆ ರಾಜ್ಯದ ಜನತೆಗೆ ಡಬಲ್ ಶಾಕ್ ಅನ್ನು ಕೊಟ್ಟಂತ ರಾಜ್ಯ ಸರ್ಕಾರ. ನೋಡಿ, ಹಾಲು ದುಬಾರಿ, ಒಂದ್ ಕಡೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುತ್ತೆ. ರಾಜ್ಯ ಸರ್ಕಾರ ಏರಿಕೆಯನ್ನ ಮಾಡ್ತಾ ಹೋಗ್ತಾ ಇದೆ. ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಓಕೆ, ಪ್ರೋತ್ಸಾಹಧನವನ್ನ ರೈತರಿಗೆ ಕೊಡ್ತಾರೆ, ಓಕೆ, 100ರಲ್ಲಿ 80 ಜನ ಒಪ್ಕೊಳ್ತಾರೆ. ಆದ್ರೆ 20 ಜನದ ಕಥೆ ಏನು? ಗ್ರಾಹಕರ ಬಗ್ಗೆ, ರಾಜ್ಯದ ಜನರ ಬಗ್ಗೆ ಯಾಕೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ? ಎಲ್ಲಾ ರೀತಿಯಾದಂತಹ ಫ್ರೀ ಅನ್ನ ಕೊಟ್ಟು ಈಗ ಫ್ರೀಗೆ ದುಡ್ಡನ್ನ ರಾಜ್ಯದ ಜನರ ಜೇಬಿನಿಂದ ಕಿತ್ತುಕೊಳ್ಳುವಂತ ಕೆಲಸಗಳಾಗ್ತಾ ಇದೆ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ. ಏರಿಕೆ ಮಾಡಿ ಸರ್ಕಾರ ತೀರ್ಮಾನವನ್ನ ಮಾಡಿದ್ರೆ ಮತ್ತೊಂದು ಕಡೆ ಕರೆಂಟ್ ಶಾಕ್ ಅನ್ನ ಕೂಡ ಕೊಟ್ಟಿದೆ ಗ್ರಾಹಕರಿಗೆ. ಯುಗಾದಿ ಹಬ್ಬಕ್ಕೆ ಸರ್ಕಾರ ರಾಜ್ಯದ ಜನತೆಗೆ ಡಬಲ್ ಶಾಕ್ ಅನ್ನ ಕೊಟ್ಟಿದೆ. ಒಂದು ಕಡೆ ಹಾಲಿನ ದರ, ಮತ್ತೊಂದು ಕಡೆ ವಿದ್ಯುತ್ ದರ ಏರಿಕೆ ಮಾಡಿ ಗ್ರಾಹಕರಿಗೆ ಬರ ಎಳೆಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಜನರಿಗೆ ಕರೆಂಟ್ ಶಾಕ್ ಕೊಟ್ಟಂತಹ ಕೆಇಆರ್ಸಿ ನೂತನ ವಿದ್ಯುತ್ ದರ ಘೋಷಣೆ ಮಾಡಲಾಗಿದೆ. ಎಲ್ಲಾ ಎಸ್ಕಾಂಗಳಿಗೂ ಕೆಇಆರ್ಸಿ ದರ ಘೋಷಣೆ ಮಾಡಿದ್ದು ಏಪ್ರಿಲ್ 1ರಿಂದ ದರ ಪರಿಷ್ಕರಣೆಯನ್ನ ಘೋಷಣೆ ಮಾಡಲಿದೆ. ನೋಡಿ, 2025-26ರಲ್ಲಿ 36 ಪೈಸೆ, ಅಂದ್ರೆ ಈ ವರ್ಷ ಏಪ್ರಿಲ್ 1 ತಾರೀಕಿಂದ, ಮುಂದಿನ ವರ್ಷ 35 ವರ್ಷ, ಅದರ ನೆಕ್ಸ್ಟ್ ಇಯರ್ 2027-28ಕ್ಕೆ 34 ಪೈಸೆ ವಿಧಿಸೋದಕ್ಕೆ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಅಲ್ಲಿಗೆ ₹1 ಏರಿಕೆ ಆಗುತ್ತೆ. ಎರಡ್ 2025-26ರಲ್ಲಿ 36 ಪೈಸೆ ಹೆಚ್ಚಳ ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿನಿಂದ ಅದು ಪರಿಷ್ಕರಣೆ ಆಗುತ್ತೆ. ಮತ್ತೊಂದು ಕಡೆ 2026-27ರಲ್ಲಿ 35 ಪೈಸೆ ಆಗುತ್ತೆ. 2027-28ಕ್ಕೆ 34 ಪೈಸೆಯನ್ನು ವಿಧಿಸೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಆ ಮೂಲಕ ಯುಗಾದಿ ಹಬ್ಬಕ್ಕೆ ರಾಜ್ಯದ ಜನತೆಗೆ ಡಬಲ್ ಶಾಕ್ ಅನ್ನು ಕೊಟ್ಟಂತ ರಾಜ್ಯ ಸರ್ಕಾರ. ನೋಡಿ, ಹಾಲು ದುಬಾರಿ, ಒಂದ್ ಕಡೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುತ್ತೆ. ರಾಜ್ಯ ಸರ್ಕಾರ ಏರಿಕೆಯನ್ನ ಮಾಡ್ತಾ ಹೋಗ್ತಾ ಇದೆ. ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಓಕೆ, ಪ್ರೋತ್ಸಾಹಧನವನ್ನ ರೈತರಿಗೆ ಕೊಡ್ತಾರೆ, ಓಕೆ, 100ರಲ್ಲಿ 80 ಜನ ಒಪ್ಕೊಳ್ತಾರೆ. ಆದ್ರೆ 20 ಜನದ ಕಥೆ ಏನು? ಗ್ರಾಹಕರ ಬಗ್ಗೆ, ರಾಜ್ಯದ ಜನರ ಬಗ್ಗೆ ಯಾಕೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ? ಎಲ್ಲಾ ರೀತಿಯಾದಂತಹ ಫ್ರೀ ಅನ್ನ ಕೊಟ್ಟು ಈಗ ಫ್ರೀಗೆ ದುಡ್ಡನ್ನ ರಾಜ್ಯದ ಜನರ ಜೇಬಿನಿಂದ ಕಿತ್ತುಕೊಳ್ಳುವಂತ ಕೆಲಸಗಳಾಗ್ತಾ ಇದೆ ಅನ್ನೋ
ಚರ್ಚೆಗಳು ಶುರುವಾಗ್ತಾ ಇದೆ. ಏರಿಕೆ ಮಾಡಿ ಸರ್ಕಾರ ತೀರ್ಮಾನವನ್ನ ಮಾಡಿದ್ರೆ ಮತ್ತೊಂದು ಕಡೆ ಕರೆಂಟ್ ಶಾಕ್ ಅನ್ನ ಕೂಡ ಕೊಟ್ಟಿದೆ ಗ್ರಾಹಕರಿಗೆ. ಯುಗಾದಿ ಹಬ್ಬಕ್ಕೆ ಸರ್ಕಾರ ರಾಜ್ಯದ ಜನತೆಗೆ ಡಬಲ್ ಶಾಕ್ ಅನ್ನ ಕೊಟ್ಟಿದೆ. ಒಂದು ಕಡೆ ಹಾಲಿನ ದರ, ಮತ್ತೊಂದು ಕಡೆ ವಿದ್ಯುತ್ ದರ ಏರಿಕೆ ಮಾಡಿ ಗ್ರಾಹಕರಿಗೆ ಬರೆ ಎಳೆಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಜನರಿಗೆ ಕರೆಂಟ್ ಶಾಕ್ ಕೊಟ್ಟಂತಹ ಕೆಇಆರ್ಸಿ ನೂತನ ವಿದ್ಯುತ್ ದರ ಘೋಷಣೆ ಮಾಡಲಾಗಿದೆ. ಎಲ್ಲಾ ಎಸ್ಕಾಂಗಳಿಗೂ ಕೆಇಆರ್ಸಿ ದರ ಘೋಷಣೆ ಮಾಡಿದ್ದು ಏಪ್ರಿಲ್ 1ರಿಂದ ದರ ಪರಿಷ್ಕರಣೆಯನ್ನ ಘೋಷಣೆ ಮಾಡಲಿದೆ. ನೋಡಿ, 2025-26ರಲ್ಲಿ 36 ಪೈಸೆ, ಅಂದ್ರೆ ಈ ವರ್ಷ ಏಪ್ರಿಲ್ 1ನೇ ತಾರೀಕಿಂದ, ಮುಂದಿನ ವರ್ಷ 35 ಪೈಸೆ, ಅದರ ನೆಕ್ಸ್ಟ್ ಇಯರ್ 2027-28ಕ್ಕೆ 34 ಪೈಸೆ ವಿಧಿಸೋದಕ್ಕೆ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಅಲ್ಲಿಗೆ ₹1 ಏರಿಕೆ ಆಗುತ್ತೆ. ಎರಡ್ 2025-26ರಲ್ಲಿ 36 ಪೈಸೆ ಹೆಚ್ಚಳ ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿನಿಂದ ಅದು ಪರಿಷ್ಕರಣೆ ಆಗುತ್ತೆ. ಮತ್ತೊಂದು ಕಡೆ 2026-27ರಲ್ಲಿ 35 ಪೈಸೆ ಆಗುತ್ತೆ. 2027-28ಕ್ಕೆ 34 ಪೈಸೆಯನ್ನು ವಿಧಿಸೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಆ ಮೂಲಕ ಯುಗಾದಿ ಹಬ್ಬಕ್ಕೆ ರಾಜ್ಯದ ಜನತೆಗೆ ಡಬಲ್ ಶಾಕ್ ಅನ್ನು ಕೊಟ್ಟಂತ ರಾಜ್ಯ ಸರ್ಕಾರ. ನೋಡಿ, ಹಾಲು ದುಬಾರಿ, ಒಂದ್ ಕಡೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುತ್ತೆ. ರಾಜ್ಯ ಸರ್ಕಾರ ಏರಿಕೆಯನ್ನ ಮಾಡ್ತಾ ಹೋಗ್ತಾ ಇದೆ. ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಓಕೆ, ಪ್ರೋತ್ಸಾಹಧನವನ್ನ ರೈತರಿಗೆ ಕೊಡ್ತಾರೆ, ಓಕೆ, 100ರಲ್ಲಿ 80 ಜನ ಒಪ್ಕೊಳ್ತಾರೆ. ಆದ್ರೆ 20 ಜನದ ಕಥೆ ಏನು? ಗ್ರಾಹಕರ ಬಗ್ಗೆ, ರಾಜ್ಯದ ಜನರ ಬಗ್ಗೆ ಯಾಕೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ? ಎಲ್ಲಾ ರೀತಿಯಾದಂತಹ ಫ್ರೀ ಅನ್ನ ಕೊಟ್ಟು ಈಗ ಆ ಫ್ರೀಗೆ ದುಡ್ಡನ್ನ ರಾಜ್ಯದ ಜನರ ಜೇಬಿನಿಂದ ಕಿತ್ತುಕೊಳ್ಳುವಂತ ಕೆಲಸಗಳಾಗ್ತಾ ಇದೆ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ. ಏರಿಕೆ ಮಾಡಿ ಸರ್ಕಾರ ತೀರ್ಮಾನವನ್ನ ಮಾಡಿದ್ರೆ ಮತ್ತೊಂದು ಕಡೆ ಕರೆಂಟ್ ಶಾಕ್ ಅನ್ನ ಕೂಡ ಕೊಟ್ಟಿದೆ ಗ್ರಾಹಕರಿಗೆ. ಯುಗಾದಿ ಹಬ್ಬಕ್ಕೆ ಸರ್ಕಾರ ರಾಜ್ಯದ ಜನತೆಗೆ ಡಬಲ್ ಶಾಕ್ ಅನ್ನ ಕೊಟ್ಟಿದೆ. ಒಂದು ಕಡೆ ಹಾಲಿನ ದರ, ಮತ್ತೊಂದು ಕಡೆ ವಿದ್ಯುತ್ ದರ ಏರಿಕೆ ಮಾಡಿ ಗ್ರಾಹಕರಿಗೆ ಬರೆ ಎಳೆಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಜನರಿಗೆ ಕರೆಂಟ್ ಶಾಕ್ ಕೊಟ್ಟಂತಹ ಕೆಇಆರ್ಸಿ ನೂತನ ವಿದ್ಯುತ್ ದರ ಘೋಷಣೆ ಮಾಡಲಾಗಿದೆ. ಎಲ್ಲಾ ಎಸ್ಕಾಂಗಳಿಗೂ ಕೆಇಆರ್ಸಿ ದರ ಘೋಷಣೆ ಮಾಡಿದ್ದು ಏಪ್ರಿಲ್ 1ರಿಂದ ದರ ಪರಿಷ್ಕರಣೆಯನ್ನ ಘೋಷಣೆ ಮಾಡಲಿದೆ. ನೋಡಿ, 2025-26ರಲ್ಲಿ 36 ಪೈಸೆ, ಅಂದ್ರೆ ಈ ವರ್ಷ ಏಪ್ರಿಲ್ 1ನೇ ತಾರೀಕಿಂದ, ಮುಂದಿನ ವರ್ಷ 35 ಪೈಸೆ, ಅದರ ನೆಕ್ಸ್ಟ್ ಇಯರ್ 2027-28ಕ್ಕೆ 34 ಪೈಸೆ ವಿಧಿಸೋದಕ್ಕೆ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಅಲ್ಲಿಗೆ ₹1 ಏರಿಕೆ ಆಗುತ್ತೆ. ಎರಡ್ 2025-26ರಲ್ಲಿ 36 ಪೈಸೆ ಹೆಚ್ಚಳ ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿನಿಂದ ಅದು ಪರಿಷ್ಕರಣೆ ಆಗುತ್ತೆ. ಮತ್ತೊಂದು ಕಡೆ 2026-27ರಲ್ಲಿ 35 ಪೈಸೆ ಆಗುತ್ತೆ. 2027-28ಕ್ಕೆ 34 ಪೈಸೆಯನ್ನು ವಿಧಿಸೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಆ ಮೂಲಕ ಯುಗಾದಿ ಹಬ್ಬಕ್ಕೆ ರಾಜ್ಯದ ಜನತೆಗೆ ಡಬಲ್ ಶಾಕ್ ಅನ್ನು ಕೊಟ್ಟಂತ ರಾಜ್ಯ ಸರ್ಕಾರ. ನೋಡಿ, ಹಾಲು ದುಬಾರಿ, ಒಂದ್ ಕಡೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುತ್ತೆ. ರಾಜ್ಯ ಸರ್ಕಾರ ಏರಿಕೆಯನ್ನ ಮಾಡ್ತಾ ಹೋಗ್ತಾ ಇದೆ. ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಓಕೆ, ಪ್ರೋತ್ಸಾಹಧನವನ್ನ ರೈತರಿಗೆ ಕೊಡ್ತಾರೆ, ಓಕೆ, 100ರಲ್ಲಿ 80 ಜನ ಒಪ್ಕೊಳ್ತಾರೆ. ಆದ್ರೆ 20 ಜನದ ಕಥೆ ಏನು?